ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ನಾವು ಈ ಆಡಸೋಗೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ರಿ. ಇವತ್ತು ಒಂದು ಸಸ್ಯದ ಬಗ್ಗೆ ನಿಮ್ ಪರಿಚಯ ಮಾಡ್ತೀರಿ. ತಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಗಿಡನ ತಮಗೆ ಎಲ್ರಿಗೂ ಗೊತ್ತು, ಆದ್ರೂ ಕೂಡ ಅದರಲ್ಲಿ ಏನು ಔಷಧಿ ಗುಣಗಳಿದೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಬೇಕು ಅಂತಕ್ಕಂಥದ್ದನ್ನ ನಾವ್ ಹೇಳ್ತೀರಿ. ಯಾವ ಗಿಡಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ ಕಣ್ ಮುಂದೆ ಇರ್ತಕ್ಕಂಥದ್ದೇ ಚೇಪೆ ಗಿಡ. ಇವತ್ತು ಈ ಚೇಪೆ ಗಿಡದಿಂದ ಏನೆಲ್ಲ ಉಪಯೋಗಿಸ್ಕೊಬಹುದು, ಯಾವ್ಯಾವ ರೀತಿ ಅದರಲ್ಲಿ ಔಷಧಿ ಗುಣಗಳಿದೆ ಅಂತಕ್ಕಂಥದ್ದನ್ನ ನಮಗ್ ತಿಳಿದಷ್ಟು ನಾವು ಮಾತಾಡ್ತಾ ಹೋಗ್ತೀವಿ. ನೋಡಿ, ಇವತ್ತು ಈ ಚೇಪೆ ಗಿಡದಿಂದ ಹಣ್ಣನ್ನು ತಿನ್ನೋದ್ರಿಂದ ಎಲ್ರಿಗೂ ಗೊತ್ತಿದೆ ಏನೇನು ಉಪಯೋಗ ಅಂತ, ಕೂಡ ತಮಗೂ ಎಲ್ರಿಗೂ ಗೊತ್ತಿದೆ ಕೆಲವರಿಗೆ. ಹಾಗಾಗಿ ಈ ಚೇಪೆ ಗಿಡದೆಲೆ ಇವತ್ತು ನಾವು ಒಂದು ಬೇದಿ ಆಗಿದ ಕೂಡಲೇ ನಿಲ್ಲೋದಿಲ್ಲ, ಆಮಶಂಕೆ ಬೇದಿ ಅಂತ ಹೇಳ್ತಾರೆ. ಒಂದು ಅಜೀರ್ಣ ಆಗಿ ಬೇದಿ ಸ್ಟಾರ್ಟ್ ಆಗಿದೆ, ಫುಡ್ ಪಾಯ್ಸನ್ ಅಂದ್ರೂ ಕೂಡ ನನಗೆ ಬೇದಿ ಸ್ಟಾರ್ಟ್ ಆಗಿದೆ, ಯಾವ ಮಾತ್ರೆಗಳು ತಗೊಂಡ್ರು ಕೂಡ ಆ ಬೇದಿ ನಿಲ್ತಿಲ್ಲ ಅಂತ ಕೂಡ ನಮ್ಮ ಹತ್ರ ಕೆಲವರೆಲ್ಲ ಹೇಳ್ತಿರ್ತಾರೆ. ನಾವು ಅವಾಗ ಹೇಳದೆ ಒಂದು ಚೇಪೆ ಎಲೆಗಳನ್ನ ರಸ ಕುಡೀರಿ ಅಂತ ಹೇಳ್ತೀವಿ. ಯಾವ ರೀತಿ ರಸ ಕುಡಿಬೇಕು ಗುರುಗಳೇ? ಆ ಬೇದಿ ಸಡನ್ ಆಗಿ ನಿಲ್ಬೇಕಾದ್ರೆ ಆಯುರ್ವೇದಿಕಲ್ಲಿ ಏನ್ ಮದ್ದಿದೆ ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದೇ ಚೇಪೆ ಎಲೆ. ಈ ಚೇಪೆ ಎಲೆನ ಯಾವ ರೀತಿ ಉಪಯೋಗಿಸ್ಬೇಕಂತ ಹೇಳಿದ್ರೆ, ನಾವು ನೋಡಿ ಈ ಚಿಗುರು ಎಲೆಗಳನ್ನ ಉಪಯೋಗಿಸ್ಕೊಬೇಕು. ಆ ಚಿಗುರು ಎಲೆನ ಉಪಯೋಗಿಸಿ ಅಥವಾ ಒಂದು ಮಿಕ್ಸಿಯಲ್ಲೋ ಅಥವಾ ಒಂದು ಒಳಕಲ್ಲಲ್ಲಿ ಏನ್ದ್ರಲ್ಲ ಅದು ಹಾಕಿ ರುಬ್ಬಿಟ್ಟು ಅದರಿಂದ ರಸ ತೆಗಿರ್ತಕ್ಕಂಥದ್ದು. ಆ ಚೇಪೆ ಎಲೆ ರಸ ಒಂದು ಅರ್ಧ ಗ್ಲಾಸ್, ಒಂದು ಟೀ ಗ್ಲಾಸ್ ಅಂತ ನಾವೇನ್ ಹೇಳ್ತಿರೋ ಆ ಟೀ ಗ್ಲಾಸ್ ಅಲ್ಲಿ ಅರ್ಧ ಖಾಲಿ ಹೊಟ್ಟೆಯಲ್ಲಿ ಕುಡಿದ ತಕ್ಷಣನೇ 5ರಿಂದ 10 ನಿಮಿಷಕ್ಕೆ ಬೇದಿ ನಿಲ್ತಕ್ಕಂಥ ಒಂದು ಔಷಧಿ, ಬೇದಿಯನ್ನ ನಿಲ್ಲಿಸ್ತಕ್ಕಂಥ ಔಷಧಿ ಚೇಪೆ ಸೊಪ್ಪಾಗಿರುತ್ತೆ. ಹಾಗಾಗಿ ಯಾರಿಗೆ ಒಂದು ಬೇದಿಗಳನ್ನ ನಾವು ಹೇಳ್ತೀರಿ, ಯಾವುದೇ ಒಂದು ಯಥೇಚ್ಛವಾಗಿ ಬೇದಿ ಆಗ್ತಿದೆ, ನಿಲ್ತಿಲ್ಲ, ಯಾವುದೇ ಮದ್ದಲ್ಲೂ ಕೂಡ ನಿಲ್ತಿದೆ ಅಂತ ಹೇಳಿದ್ರೆ ನೀವು ನೆನ್ಪು ಮಾಡ್ಕೊಂತಕ್ಕಂಥದ್ದು, ಗ್ಯಾಪ್ಸ್ಕೊಂತಕ್ಕಂಥದ್ದೇ ಚೇಪೆ ಸೊಪ್ಪನ್ನ ನೆನೆಸ್ಕೊಳ್ಳಿ. ಬೇದಿಯನ್ನ ಹೊಟ್ಟೆಗೆ ಸಂಬಂಧಪಟ್ಟಿರೋ ಒಂದು ಈ ಫುಡ್ ಪಾಯ್ಸನ್ ಅಂತ ನಾವೇನ್ ಹೇಳ್ತಿರೋ ಅದನ್ನ ಬಗೆಹರಿಸ್ಕೊಳ್ಳಿ. ಈ ಸೊಪ್ಪಿನ ರಸನ ತಗೊಳ್ಳಿ, ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ಇವತ್ತು ತಲೆ ಕೂದಲುಗಳು ಯಥೇಚ್ಛವಾಗಿ ಉದುರ್ತಿದೆ. ಹಲವಾರು ಒಂದು ನಾವು ಮಾಡ್ತಕ್ಕಂಥ ತಪ್ಪುಗಳಿವೆ. ಸ್ನಾನದ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿರ್ತಾ ಇದ್ರು, ಇವತ್ತು ಆ ಡಬ್ಬಿಗಳು ನೋಡೋದಕ್ಕೂ ಇಲ್ಲ. ಆ ಕೂಡಿಕೆಕಾಯಿ ಅಂದ್ರೆ ಕೆಲವು ಜನಕ್ಕೆ ಏನು ಅಂತಾನೆ ಗೊತ್ತಿಲ್ಲ, ಚಿಗರೆ ಪುಡಿ ಅಂದ್ರೆ ಏನು ಅಂತಾನೆ ಕೆಲವು ಜನಕ್ಕೆ ಗೊತ್ತಿಲ್ಲ, ಸೀಗೆಕಾಯಿ ಅಂದ್ರೆ ಕೂಡ ಕೆಲವು ಜನಕ್ಕೆ ಏನು ಅಂತಾನೂ ಗೊತ್ತಿಲ್ಲ. ಇವತ್ತು ಆ ರೀತಿ ಒಂದು ಪರಿಸ್ಥಿತಿ ನಮ್ಮಗಳದ್ದು ಆಗಿದೆ. ನಮ್ಮ ಪೂರ್ವಜರು ಏನು ಮಾಡಿದ್ರು ಅದನ್ನೆಲ್ಲ ನಾವು ತೊರೆತಾ ಒಂದಲ್ಲಾಗಿ ಅದನ್ನ ದೂರ ಕಳಿಸ್ತಾ ನಮ್ಮ ಆರೋಗ್ಯಗಳಲ್ಲಿ ಒಂದಲ್ಲ ಒಂದು ವ್ಯಾಧಿಗಳು ಒಕ್ಕರ್ಸ್ಕೊಳೋದಕ್ಕೆ ಕೂಡ ಇದೆಲ್ಲ ಸ್ಟಾರ್ಟ್ ಆಗ್ತಿದೆ. ಈ ಕೂದಲಿನ ಸಮಸ್ಯೆಗೆ ರೀತಿ ಒಂದು ಕೂದಲಿನ ಆರೋಗ್ಯ ಕಾಪಾಡ್ಕೊಬೇಕು, ಸುಲಭವಾಗಿರ್ತಕ್ಕಂಥ ಪರಿಹಾರನ ನಾವು ಹೇಳ್ಕೊಡಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಂದಾಗಿದ್ದೀವಿ.